ಹರಿಯಾಣ ಹರಿಯುತ್ತೆ. ಅದೊಂದು ಯು ಆಕಾರದಲ್ಲಿ ಹರಿರ್ತಕ್ಕಂತಹ ಒಂದು ನದಿ ನೋಡಿ. ಇಲ್ಲಿ ಹಿಮಾಲಯದಿಂದ ಪಾಸ್ ಆಗಿರ್ತಕ್ಕಂಥ ಯಮುನೆ ಹರಿದ್ವಾರಕ್ಕೆ ಬರುತ್ತೆ, ಉತ್ತರಾಖಂಡಕ್ಕೆ ಬರುತ್ತೆ, ನಂತರ ಹರಿಯಾಣಕ್ಕೆ ಬರುತ್ತೆ. ಹರಿಯಾಣ ಅಂದ್ರಲ್ಲಿ 172 ಕಿಲೋಮೀಟರ್ ಹರಿಯುತ್ತೆ. ಆ 172 ಕಿಲೋಮೀಟರ್ ಹರಿಯುವಾಗ ಒಂದು ಇಂಡಸ್ಟ್ರಿಯಲ್ ಟೌನ್ ಬರುತ್ತೆ. ಒಂದು ಇಂಡಸ್ಟ್ರಿಯಲ್ ಟೌನ್ನ ಕಂಪ್ಲೀಟ್ ಆಗಿ ವಿಷಯುಕ್ತವಾದಂತಹ ನೀರನ್ನು ಹರಿಸ್ತಾ ಇದ್ದಾರೆ. ಇದು ಸರ್ಕಾರ ಯಾರ್ದಿರೋದು? ಬಿಜೆಪಿ ನೇತೃತ್ವದ ಸರ್ಕಾರ. ಕೇಂದ್ರದಲ್ಲಿ ಯಾರಿದ್ದೀರಿ? ಡಬಲ್ ಇಂಜಿನ್ ಸರ್ಕಾರ. ಅದನ್ನ ನೀವು ತಡಿಬೋದಲ್ವಾ? ಅದೇ ವಿಷಯ ಅಂತ ಹೇಳಿದ್ದು. ಇವರ ಮುಖ್ಯಮಂತ್ರಿಗಳು, ಹರಿಯಾಣ ಮುಖ್ಯಮಂತ್ರಿ ಹೋಗಿ ನಾಟಕ ಆಡಿ ಏನ್ ಮಾಡಿದ್ರು? ಹರಿಯುವ ನೀರಿನಲ್ಲಿ ಕುಡಿದೆ ಅಂತ ಹೇಳಿ ಹಲಗೆ ಉಗಿದು ಬಂದ್ರು. ನೀವೇ ಪ್ರಚಾರವನ್ನ ಮಾಡಿದ್ರು. ಅದ್ರ ಬಗ್ಗೆ ಎರಡು ಪ್ರಶ್ನೆ ನಿಮ್ಗೆ. ನಾನು ಅಶೋಕ್ ಗೌಡ್ರ ಹತ್ರ ಹೋಗಿಂತ ಮುಂಚೆ ನಿಮ್ಮ ಹತ್ರ ಕೇಳ್ತೀನಿ. ನೀವು ಮೊದಲನೇದಾಗಿ ಹೇಳಿದ್ರೆ ಪ್ರಾಮಾಣಿಕವಾದಂತ ಸರ್ಕಾರವನ್ನ ನಡೆಸ್ಕೊಂಡ್ ಬಂದ್ವಿ 2 ಟರ್ಮಲ್ಲೂ 3 ಟರ್ಮಲ್ಲೂ ಕೂಡ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿತೀವಿ ಅಂತೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸುವಂತ ನೀವು ಆರಾಧ್ಯ ಅವರೇ, ಮೊನ್ನೆ ಅತೀಶ್ ಅವರು ಒಂದು ಮಾತನ್ನ ಹೇಳ್ತಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಸರ್ಟಿಫಿಕೇಟ್ ಆಫ್ ಹಾನೆಸ್ಟಿಯನ್ನು ಪಡ್ಕೊಳ್ತಾರೆ ಅಂತೇಳಿ. ನೀವು ಹಾನೆಸ್ಟಿ ಅನ್ನೋ ಪದದಿಂದ ನೀವು ಅಧಿಕಾರಕ್ಕೆ ಬಂದಂತವ್ರು ಇವತ್ತು ಆ ಸರ್ಟಿಫಿಕೇಟ್ಗೋಸ್ಕರ ಈ ಬಾರಿ ಚುನಾವಣೆಗೆ ಕಣಕ್ಕಿಳಿದ್ರೆ ಹಾಗಾದ್ರೆ ನಮ್ಗೆ ಬೇಕಾಗಿಲ್ಲ ಸರ್ಟಿಫಿಕೇಟ್. ನಾವು ಅತೀಶ್ ಅವರು ಹೇಳಿರೋದು ನೋಡಿ. ಕೇಜ್ರಿವಾಲ್ ಹೇಳಿದ್ದಾರೆ ಪ್ರಾಮಾಣಿಕತೆ ಹೆಗ್ಗುರುತು. ನಾನು ಏನು ಅಂತ ಈಗ ನೋಡಿ ಸಿಎಂ ಆಗ್ತೀನಿ ಅಲ್ಲಿ ತನಕ ಆಗಲ್ಲ ಅಂತ ಹೇಳಿದ್ದಾರೆ. ಹೌದು, ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿ ಮುಂದುವರಿಬಹುದಾಗಿತ್ತು. ಯಾಕೆ ಆಚೆ ಬಂದ ತಕ್ಷಣ ರಾಜೀನಾಮೆ ಕೊಟ್ರು? ಅಷ್ಟೊತ್ತರೆಗೂ ಕಾಯ್ಬೇಕಿತ್ತ? ಹೌದು, ಯಾಕೆ ಒಳಗಡೆ ಹೋಗಕ್ಕಿಂತ ಮುಂಚೆ ಕೇಜ್ರಿವಾಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ದೆಹಲಿ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರನ್ನು ಅಪೋಸಿಷನ್ ಹತ್ತಿಕ್ಕುತ್ತೆ, ಎಲ್ಲ ಬೇಕಾಬಿಟ್ಟಿ ಕೇಸ್ಗಳನ್ನ ಹಾಕಿ ಇಡಿ ಮತ್ತು ಸಿಬಿಐ ಬಳಸಿ ಎಲ್ಲರನ್ನು ಒಳಗಡೆ ಕಳಿಸುತ್ತೆ, ಇವರ ವಿರೋಧಿಗಳನ್ನೆಲ್ಲ ಒಳಗಡೆ ಕಳಿಸುತ್ತೆ. ಆದ್ರೆ ವಿರೋಧಿಗಳದ್ದು ಒಳಗಡೆ ಹೋದ ತಕ್ಷಣ ರಾಜೀನಾಮೆ ಕೊಟ್ರೆ ಇದನ್ನ ಎಲ್ಲಾ ರಾಜ್ಯಗಳಲ್ಲೂ ಬಳಸ್ಕೊಳ್ಳುತ್ತೆ ಅನ್ನೋದನ್ನು ಮತ್ತೆ ಪ್ರಮುಖವಾಗಿ ಹೇಳಿದ್ದಾರೆ. ಆ ರಾಜ್ಯದಲ್ಲಿ ಒಂದು, ಈ ರಾಜ್ಯದಲ್ಲಿ ಒಂದು. ಆ ನಂತರದಲ್ಲಿ ಅದಕ್ಕೋಸ್ಕರನೇ ಅದು ಆಗಬಾರದು ಅಂತ ಹೇಳಿ ಕೋರ್ಟ್ ನಲ್ಲಿ ಅದನ್ನು ವಾದವನ್ನು ಮಂಡಿಸಿ 6 ತಿಂಗಳ ಸತತವಾದ ಜೈಲುವಾಸ ಅನುಭವಿಸಿ ಬೇಲ್ ತಗೊಂಡು ಆಚೆಗೆ ಬಂದು ನಂತರ ಅರವಿಂದ್ ಕೇಜ್ರಿವಾಲ್ ಅವರು ಎಷ್ಟು ತಿಂಗಳು ಜೈಲಲ್ಲಿದ್ರು, ಮನೀಶ್ ಸಿಸೋಡಿಯಾ ಅವರು 14 ತಿಂಗಳು. ನೇರ ಪ್ರಶ್ನೆ. ನರೇಂದ್ರ ಮೋದಿ ಡೆಲ್ಲಿ ಗೆದ್ದಿಲ್ಲ ಅಂದ್ರೆ ಹೆಂಗೆ ಸರ್? ನೋಡಿ, ಈ ಬಾರಿ ಇತಿಹಾಸ ನೆನಪಿಡುತ್ತೆ ಸರ್. ಈ ಬಾರಿನೇ ಗೆಲ್ಬೇಕು ಸರ್. ಈ ಬಾರಿನೇ ಗೆಲ್ತೀವಿ. ಯಾಕೆ ಅಂತಂದ್ರೆ ಜಿಂಕ್ಸ್ ಆಫ್ 3 ಅಂತ ಅಂದ್ಬಿಟ್ಟು ಡೆಲ್ಲಿಗೆ ಒಂದು ಇದೆ. ಏನಂದ್ರೆ ನಾವು 3 ಸರ್ಕಾರಗಳ ರಚನೆ ಆಯಿತು. ಅದಾದ್ಮೇಲೆ 3 ಟರ್ಮು ಶೀಲಾ ದೀಕ್ಷಿತ್ ಅವ್ರು ಗೆದ್ರು, 3 ಟರ್ಮ್ ಸರ್ಕಾರನ ಅರವಿಂದ್ ಕೇಜ್ರಿವಾಲ್ ಅವ್ರು ಫಾರ್ಮ್ ಮಾಡ್ತಾರೆ. ಆ 3ನೇ ಟರ್ಮ್ ಆದಮೇಲೆ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಆಗ್ತದೆ. ಆ ಮ್ಯಾಜಿಕ್ಕು ಭಗವಂತನಿಗೆ ಗೊತ್ತು ಅಥವಾ ಜನ ಆಫ್ ಡೆಲ್ಲಿಗೆ ಗೊತ್ತು. ಈ ಫ್ಯಾಕ್ಟ್ರಿ ಇಟ್ಕೊಂಡ್ರು ಸಹ ನಾವು ಆ ಪ್ಯಾರಾಮೀಟರ್ ಗೆಲ್ತೀವಿ. ಪಾಸಿಟಿವ್ ಮ್ಯಾಜಿಕ್ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಅವ್ರು ಯಾರು ಹೇಳ್ಕೊಳ್ಳಿ ತೊಂದರೆ ಇಲ್ಲ. ಆದ್ರೆ ನಾನು ಎಲ್ಲದಕ್ಕಿಂತ ಜಾಸ್ತಿ ಈಗ ಕಳೆದ ಚುನಾವಣೆ ಮತ್ತು 2015 ಚುನಾವಣೆಯಲ್ಲಿ ಎರಡೂ ಸಂಗತಿಗಳಲ್ಲಿ ನಾನು ಮಾಡ್ಬಿಡ್ತೀನಿ ಈಗ ಮಾಡ್ಬಿಡ್ತೀನಿ ಅಂತ ಹೇಳಿ ನೀವು ಎಲ್ಲ ಡೆಲ್ಲಿಗೆ ಹೋಗಿದ್ದೀರಾ. ತುಂಬಾ ಜನ ಡೆಲ್ಲಿಗೆ ಹೋಗ್ತಾರೆ, ವೀಕ್ಷಕರು ತುಂಬಾ ಜನ ಡೆಲ್ಲಿಗೆ ಹೋಗ್ತಾರೆ. ನಾವು ಎಲ್ಲಾನು 1995ರಿಂದ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಆವತ್ತು ಡೆಲ್ಲಿ ಏನಿತ್ತು, ತದನಂತರದಲ್ಲಿ 2000ರಲ್ಲಿ ಡೆಲ್ಲಿ ಏನಿತ್ತು, ತದನಂತರದಲ್ಲಿ ಪ್ರತಿ 5 ವರ್ಷಕ್ಕೊಂದು ಮೌಲ್ಯಮಾಪನ ಮಾಡ್ಕೊಂಡ್ಬಂದ್ರು ಸಹ ನಾನು ಇವತ್ತು ಇಲ್ಲಿ ಬಿಜೆಪಿ ಪರವಾಗಿ ರೆಪ್ರೆಸೆಂಟ್ ಮಾಡ್ತಿರೋದು. ಡೆಲ್ಲಿ ಶೀಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಟೈಮ್ಗಳಲ್ಲಿ ಫ್ಲೈಓವರ್ಸ್ ಅಂತೂ ಆಯಿತು, ಆಯ್ತು, ಅದನ್ನು ಒಪ್ಕೊಳ್ಬೇಕು. ಆ ಫ್ಲೈಓವರ್ಸ್ ಆಗಿದ್ದರಿಂದ ಡೆಲ್ಲಿನಲ್ಲಿ ಕಮ್ಯೂಟಿಂಗ್ ಏನಿತ್ತು ಚೆನ್ನಾಗಾಯಿತು. ಈಗ ಮೆಟ್ರೋ ಬಿಟ್ಟರೆ ಎಲ್ಲರೂ ಯಾವುದ್ರೂ ಟ್ರಾವೆಲ್ ಮಾಡೋಕ್ಕಾಗಲ್ಲ ಡೆಲ್ಲಿ. ಮೊನ್ನೆ ಲಾಸ್ಟ್ ಸೆಪ್ಟೆಂಬರ್ಲಿ ಹೋಗಿದ್ದಾಗ ನಿಮಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ ಮಿನಿಮಮ್ 3/4 ಗಂಟೆ 2 ಗಂಟೆ ಈ ಥರ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಡೆಲ್ಲಿನಲ್ಲಿ. ಸಮಾವೇಶ ಸಂಖ್ಯೆ ತಂದ್ರಲ್ಲ, ಅದೇ ಇದ್ರ ಜೊತೆಗೆ ಅದೊಂದು. ಆಮೇಲೆ ಯಮುನೆ ಕ್ಲೀನ್ ಮಾಡ್ತೀನಿ ಅಂತಂದ್ರು. ಇವತ್ತಿಗೂ ಸಹ ಹರಿಯಾಣ ಸರ್ಕಾರ ಬ್ಲೇಮ್ ಮಾಡ್ತಾರೆ. ಅಂದರೆ ನೆಲ ಡೊಂಕು ಅಂತ ಹೇಳ್ದ. ಆ ರೀತಿ ಆಯಿತು. ರಸ್ತೆಗಳಾದ್ರೂ ಇಂಪ್ರೂವ್ ಆಯ್ತಾ? ಅದು ಆಗಿಲ್ಲ. ನಾನೇ ಒಂದು ಶಿಕ್ಷಣ ಉದ್ಯೋಗಿಯಾಗಿ ಹೇಳ್ತಿದ್ದೀನಿ. ಏನು ಅಂತಂದರೆ ಸ್ಕೂಲ್ಸ್ ನಾವು ಇಂಪ್ರೂವ್ ಮಾಡಿದ್ವಿ. 6,000 ಕೋಟಿಯಿಂದ 15,000 ಕೋಟಿಗೆ ಬಡ್ಜೆಟ್ ತಗೊಂಡ್ಕೊಂಡೋದ್ವಿ. ಎಷ್ಟು ಜನಕ್ಕೆ ನೀವು ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಜಾಸ್ತಿ ಮಾಡಿ ಯಾವ ರೀತಿ ಸವಲತ್ತುಗಳನ್ನ ಕೊಟ್ಟಿದ್ದೀರಾ? ಬಿಲೀವ್ ಮಿ ಆರ್ ನಾಟ್, ಆನ್ ಸ್ಟಾಟಿಸ್ಟಿಕ್ಸ್ ಐ ಆಮ್ ಸೇಯಿಂಗ್ ಸ್ಟಾಟಿಸ್ಟಿಕ್ಸ್ ಜೊತೆ ಮಾತಾಡ್ತೀನಿ. 4% ಆಫ್ ಪ್ರೈವೇಟ್ ಸ್ಕೂಲಿನ ಮಕ್ಕಳು ಕಡಿಮೆ ಆಗಿ 4% ಸರ್ಕಾರಿ ಶಾಲೆಗಳ ಅಡ್ಮಿಷನ್ ಜಾಸ್ತಿ ಆಯಿತು.
ಕೇವಲ 4%. 4% ಆದ್ರೆ ಜಾಸ್ತಿ ಆಯ್ತಲ್ಲ. ಬಂದೆ ಅದ್ರ ಜೊತೆಗೆ ಫ್ರೀ ಅಡ್ಮಿಷನ್ಸ್ ಕೊಡ್ತಿದ್ದಾರೆ ಅಂದ್ರೆ ಇವ್ರು ಯಾವುದು ಸರ್ಕಾರ ಮಾಡ್ತಿಲ್ಲ. ಯಾಕೆಂದ್ರೆ ಈಗ ನನ್ನಂತರ ಯಾರೋ ಒಬ್ರು ಆಂಟ್ರಪ್ರನರ್ ಹತ್ರ ಹೋಗ್ಬಿಟ್ಟು ಟೈಪ್ ಮಾಡ್ಕೊಂತಾರೆ, ಅವ್ರೊಂದು ಸ್ವಲ್ಪ ಟಾಯ್ಲೆಟ್ ಅದಕ್ಕೆ ಎಫರ್ಟ್ ಹಾಕಿದ್ದಾರೆ, ಅದನ್ನು ನನಗೆ ಅಳಗಲಿಯಲ್ಲ. ಮೊಹಲ್ಲಾ ಕ್ಲಿನಿಕ್ಸ್ ಇಸ್ ಅಟ್ಟರ್ ಫೇಲ್ಯೂರ್ ಇನ್ ಡೆಲ್ಲಿ. ಯಾಕೆ ನೀವು ಯಾವುದೇ ಸ್ಟ್ರೀಟ್ಸ್ ಆಫ್ ಡೆಲ್ಲಿಗೆ ಹೋಗಿ ಮೊಹಲ್ಲಾ ಕ್ಲಿನಿಕ್ಗೆ ಹೋದ್ರೆ ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಹೆಂಗಿದೆ ಅಂತಂದರೆ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗೋದಂಗೆ ಆಗುತ್ತೆ. ಇರಲಿ ಒಂದು ಕಡೆಗೆ ಸ್ಕ್ಯಾಮ್ಸು ಆಂಟಿ ಕರಪ್ಷನ್ ವಿಚಾರ ತೆಗೆದುಕೊಂಡು ಬಂದಂತಹ ಅರವಿಂದ್ ಕೇಜ್ರಿವಾಲು, ಮನೀಶ್ ಸಿಸೋಡಿಯಾ ಮತ್ತು ಅವ್ರ ಗ್ಯಾಂಗ್ ಏನಿದೆ, ಎಲ್ಲದಕ್ಕಿಂತ ದೊಡ್ಡ ಸ್ಕ್ಯಾಮು ಲಿಕ್ಕರ್ ಸ್ಕ್ಯಾಮ್ನ ಮಾಡಿ ಇವತ್ತು ನಾವು ಯಾವುದು ಸ್ಕ್ಯಾಮ್ ಮಾಡಿಲ್ಲ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಅದಕ್ಕೆ ಇದನ್ನೆಲ್ಲ ನೋಡಿರ್ತಕ್ಕಂಥ ಡೆಲ್ಲಿ ಜನ ಓಲಿ ಒಂದು ಸಣ್ಣದಾಗಿ ನೀರಾದರೂ ಕೊಟ್ರ, ಅವ್ರಿಗೆ ಕ್ಲೀನ್ ವಾಟರ್ ಕೊಟ್ರಾ, ಓಲಿ ಅದು ಬಿಟ್ಬಿಡಿ. ಪೊಲ್ಯೂಷನ್ಗೆ ಇವತ್ತು ನಾನು IIT-ಯನ್ನು ನಾನು ಹೀಗೆ ಮಾಡಿದ್ದೀನಿ ಅಂತ ಹೇಳ್ತಕ್ಕಂತಹ ಅರವಿಂದ್ ಕೇಜ್ರಿವಾಲು, ಈ ಪಂಜಾಬಲ್ಲೂ ಅವ್ರ ಸರ್ಕಾರ ಇದೆ, ಹರಿಯಾಣದಲ್ಲಿ BJP ಸರ್ಕಾರ ಇದೆ, ಬಿಡಿ ಎರಡೂ ಕಡೆ ಸುಡ್ತಕ್ಕಂತಹ ಏನಿದೆ ಏನದು ಸ್ಟಬಲ್ ಬರ್ನಿಂಗ್, ಅದನ್ನ ಇವತ್ತಿಗೂ ಸಹ ಅದಕ್ಕೆ ಪಾಲಿಸಿ ತಂದು ನಾವು ಇದಕ್ಕೆ ಫ್ಲೈ ಆಶ್ಗೆ ನಾವೇ ಪ್ರಮೋಟ್ ಮಾಡ್ತೀವಪ್ಪ. ನಾನೊಬ್ಬ ಕ್ವಾಲಿಫೈಡ್ ಇಂಜಿನಿಯರ್ ಆಗಿ ಹೇಳ್ತೀನಿ, ಫ್ಲೈ ಆಶ್ಗೆ ಪ್ರಮೋಟ್ ಮಾಡ್ತೀವಿ, ನೀವು ಫ್ಲೈ ಆಶ್ಗೆ ಕನ್ವರ್ಟ್ ಮಾಡಿಸಿ ಅದನ್ನು ಮಾಡ್ಬೋದು. ಸ್ಟೆಬಿಲೈಸ್ ಬಿಕ್ಸಲ್ಲಿ 30% ಹಾಕ್ಬೋದು. ಅದನ್ನ ಮಾಡ್ಲಿಕ್ಕಂತ ಒಂದು ಯೋಜನೆ IIT-ಯನ್ ಅವರು ಈಸ್ ಎ ಕ್ವಾಲಿಫೈಡ್ ಪರ್ಸನ್, ಈಸ್ ನಾಟ್ ಎ ಲೇಮನ್. ಶೆಟ್ರೆ ಬಂದೆ ನಾನು, ಇದು ಒಂದು ಆಂಟಿ ಇನ್ಕಂಬೆನ್ಸಿ ಕಲೆಕ್ಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಆಯ್ತು. ಈಗ ಪ್ರೋ ಇನ್ಕಂಬೆನ್ಸಿ ಕಲೆಕ್ಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನು ಅಂದ್ರೆ, ಒಂದೇನು ಅಂತಂದ್ರೆ ಈ ಕೇಂದ್ರದಲ್ಲಿ ನೀವು ಹೇಳಿದ್ರಿ, ವಿಧಾನಸಭೆಯಲ್ಲಿ ಬಂದಾಗ ಆಮ್ ಆದ್ಮಿ ಪಾರ್ಟಿ ಟ್ರಸ್ಟ್ ಮಾಡಿದ್ದಾರೆ, 62 ಕೊಟ್ಟಿದ್ದಾರೆ. ಅದೇ ಲೋಕಸಭೆಗೆ ಬಂದಾಗ 7% ಕೊಟ್ಟಿದ್ದಾರೆ. ಆಮೇಲೆ ಜೊತೆಗೆ ಮ್ಯಾಸಿವ್, ಅದು ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಅಂತಂದ್ರೆ 2014 46%, 2019 56.86%, 2023 54.35% ಕೊಟ್ಟಿದ್ದಾರೆ. ವೋಟ್ ಶೇರ್ ಡೆಲ್ಲಿಗೆ ನೀವು ಅಸೆಂಬ್ಲಿಗೆ ಹೋದ್ರೂ ಸಹ 38%ಗಿಂತ ಕಡಿಮೆ. ನೀವು ಇದು ನಾವು ಫೇಸ್ ವೈಸ್ ಲೆಕ್ಕ ಆಮೇಲೆ ಏನು ಸ್ಪ್ಲಿಟ್ ವೋಟ್ ಕಾನ್ಸೆಪ್ಟ್ ಏನಿದೆ ಅದು ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಆದ್ರೂ ಸಹ ಈಗ ಇವತ್ತು ಇಡೀ ದೇಶದಲ್ಲಿ ಎಲ್ಲಾನು ಸಹ ಸ್ಟ್ಯಾಂಡರ್ಡ್ ಆಗ್ಬಿಟ್ಟಿದೆ, ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ, ಹರಿಯಾಣ, ಡೆಲ್ಲಿನಲ್ಲೂ ಸಹ ಮಾಡ್ಕೊಂಡಿದ್ದಾರೆ. ಆದ್ರೆ ಅದ್ರ ಜೊತೆಗೆ ಅಲ್ಲ, ನಾನು BJP ಪ್ರೋ ಪಾಯಿಂಟ್ ಯಾಕೋಸ್ಕರ ವೋಟ್ ಹಾಕ್ತಿದ್ದಾರೆ BJPಗೆ ಅಂದ್ರೆ, ಒಂದು ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಮಾಡಿರತಕ್ಕಂತಹ ಅಭಿವೃದ್ಧಿಗಳು, ಆಮೇಲೆ ರಾಜ್ಯದಲ್ಲೇನೆ 93 ಇಂದ 95 ವರೆಗೂ ಮಾಡಿದಂತಹ ಯಾವ ಇನಿಷಿಯೇಷನ್ಸ್ ಇತ್ತು ಅದನ್ನ ಶೀಲಾ ದೀಕ್ಷಿತ್ ಮುಂದುವರಿಸಿದ್ರು, ಇನ್ಕ್ಲೂಡಿಂಗ್ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಸ್ಗೆ. ಆವತ್ತು ಮದನ್ ಲಾಲ್ ಖುರಾನ ಏನಿದ್ರು ಅವ್ರ ಫೌಂಡೇಶನ್ ಹಾಕ್ತಾರೆ. ಇದಕ್ಕೆಲ್ಲ ಫೌಂಡೇಶನ್ಗೆ ಒತ್ತು ಕೊಟ್ಟಿದ್ದು BJP ಅಂತಕ್ಕಂಥ ನಾವು ಯಶಸ್ವಿಯಾಗಿ. ಬಟ್ರೆ ಒಂದು ಹೇಳ್ಬೇಕು ನನಗೆ 2013ರಲ್ಲಿ ಯಾರು ಕೇಜ್ರಿವಾಲ್, 2014ರಲ್ಲಿ ನರೇಂದ್ರ ಮೋದಿ ಅಂತ ದೈತ್ಯ ನಾಯಕ ಎಂಟ್ರಿ ಆಗ್ತಾರೆ. ಆ ನಂತರ ಕೂಡ ಅಲ್ಲಿ ಆ ವಿಧಾನಸಭೆ ನೋಡಿ, ನಾನು ಹೇಳಿದ್ನಲ್ಲ ಲೋಕಸಭೆ ಮತ್ತು ಅಲ್ಲಿ ಯಾರನ್ನ ಕೇಜ್ರಿವಾಲ್ನ ಬಿಟ್ಟುಕೊಡ್ತಾ ಇಲ್ಲ. ಅದರ ಅರ್ಥ ಏನು ನನಗೆ ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ನ ಪರ್ಯಾಯವಾಗಿ ಆಮ್ ಆದ್ಮಿಯನ್ನು ಸ್ವೀಕರಿಸ್ಕೊಂಡ್ಬಿಟ್ರ ಜನ, ಅದುವೇ ಮುಂದುವರಿತಾ ಇದೆಯಾ? ಬಿಕಾಸ್ ನೋಡಿ, ನೀವಲ್ಲಿ ಪಂಜಾಬಲ್ಲಿ ನೋಡಿ ಕ್ಲೀನ್ ಸ್ವೀಪ್. ಒಂದು ವೇಳೆ ಗುಜರಾತ್ನಲ್ಲಿ ಆಮ್ ಆದ್ಮಿ ಇಲ್ಲದೇ ಇದ್ದಿದ್ರೆ ಕಾಂಗ್ರೆಸ್ಸೇ ಬಹುತೇಕ. ಈ ಎಲೆಕ್ಷನ್ ಲಾಸ್ಟ್ ಎಲೆಕ್ಷನಲ್ಲಿ ಆಮ್ ಆದ್ಮಿ ಇಲ್ಲದೆ ಇದ್ದಿದ್ರೆ ಅವರು ಬಂದುಬಿಡ್ತಿದ್ರು ಅಂತ ಸನ್ನಿವೇಶ ಉಂಟಾಗಿತ್ತು. ಆ ಟ್ರಸ್ಟ್ ಏನು ಸರ್ ಅದು? ಹಾಗೆ ಒಂದು ವೇಳೆ ಈ ಬಾರಿ ಆ ಟ್ರಸ್ಟ್ ಹೋಯ್ತು ಅಂತ ಅಂದರೆ ಅದು ಯಾಕೆ? ಮೊದಲನೇದಾಗಿ BJPಗೆ ಡೆಲ್ಲಿಯಲ್ಲಿ ಅದರ ಬೇಸ್ ಇಲ್ಲ. ಅಂದ್ರೆ ಎಲ್ಲ ನ್ಯಾಷನಲ್ ಲೀಡರ್ಸ್ ಇದ್ದಾರೆ, BJP ಹೆಡ್ ಕ್ವಾರ್ಟರ್ಸ್ ಇದೆ, ಎಲ್ಲ ಇದೆ. ಆದರೆ BJPಯ ಸ್ಥಳೀಯ ನಾಯಕರು ಅಂತ ಹರ್ಷವರ್ಧನ್ ಡಾಕ್ಟರ್ಗೆ ಒಳ್ಳೆ ಹೆಸರಿತ್ತು BJPಲಿ. ಅದು ಬಿಟ್ಟರೆ ಡೆಲ್ಲಿಯ ನಾಯಕರು ಅಂತ ಯಾರು BJPಲಿ ಇಲ್ಲ. ಲೋಕಲ್ ಸ್ಥಳೀಯ ನಾಯಕರು ಜನ ನಮ್ಮ BK ಹರಿಪ್ರಸಾದ್ ಇದ್ದಂಗೆ ಜನ ದೊಡ್ಡ ನಾಯಕರು, ಅವರು ಡೆಲ್ಲಿಯಲ್ಲಿ ಫೇಮಸ್ ಇದ್ದಾರೆ, ಬಟ್ ಇಲ್ಲಿವರೆಗೊಂದು ಕ್ಷೇತ್ರ ಅಂತ ಇಲ್ಲ. ವಿಧಾನಸಭೆಯಲ್ಲಿ ವೋಟ್ ಮಾಡ್ಬೇಕಾದ್ರೆ ನಮ್ಮನ್ನ ಇಲ್ಲಿ ಆಳುವವನು ಯಾರು ಅಂತ ನೋಡ್ತಾರೆ. ಮೋದಿ ಇರ್ಬೋದು, ಮೋದಿ ಫೋಟೋ ಹಾಕೊಂಡಿರ್ಬೋದು, ಆದ್ರೆ ಮೋದಿ ಬಂದು ಇಲ್ಲಿ ಆಳಕ್ಕಾಗಲ್ಲ. ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಲೋಕಲ್ ಅಲ್ಲಿ ಯಾರು ಅನ್ನೋ ಪ್ರಶ್ನೆ ಬಂದಾಗ ಲೋಕಲ್ ಅಲ್ಲಿ BJPಗೆ ಅಲ್ಲಿ ಜನ ಇಲ್ಲ. ಅದಕ್ಕೋಸ್ಕರ BJPಗೆ ಅಲ್ಲಿ ಅದನ್ನು ಕೂಡ ಯಾರೋ ಒರಿಸ್ಸಾದಿಂದ ಸಹ ನಟನನ್ನ ತಂದು ಹಾಕಿರ್ತಾರೆ, ಅದಕ್ಕೆ ಲೋಕಲ್ ಬೆಂಬಲ ಆಗ್ತಾ ಇಲ್ಲ. ಇನ್ನೊಂದು ನಾನು ಹೇಳ್ಬೇಕಾಗಿ ನಾನು ಅಬ್ಸರ್ವ್ ಮಾಡಿರೋದು, ಈ ಇಮೇಜ್ ಅನ್ನೋದು ಇದೆಯಲ್ಲ ಶೆಟ್ರೆ, ಇಟ್ ಈಸ್ ವೆರಿ ಡೇಂಜರಸ್ ನನ್ನ ಪ್ರಕಾರ. ನಿಮಗೆ ಒಳ್ಳೆ ಇಮೇಜ್ ಹೆಂಗ್ ಬಂದಿರುತ್ತೆ, ಜನ ಸಪೋರ್ಟ್ ಮಾಡಿರ್ತಾರೆ, ಆ ಇಮೇಜ್ ಅನ್ನೋದನ್ನ ನೀವು ಕಾಪಾಡ್ಕೊಳ್ಳದೆ ಹೋದ್ರೆ ಅದು ಅಷ್ಟೇ ನಿಮ್ಮನ್ನ ಏನು ಡ್ಯಾಮೇಜ್ ಕೂಡ ಮಾಡುತ್ತೆ. ನಾನು ಯಾವಾಗಲೂ ಹೇಳೋದಿದೆ, ಈಗ ಕಾಂಗ್ರೆಸ್ನವ್ರದ್ದು ನಮ್ಮ ಈಗ ನಿಮಗೆ ಕೇಜ್ರಿವಾಲ್ ಡ್ಯಾಮೇಜ್ ಆಗುವಂತ ಇಮೇಜ್ ಏನಾಯ್ತು ಅಂತೇಳಿ, ಈಗ ಲಾಸ್ಟ್ ಇದರಲ್ಲಿ ಏನ್ ಬಂದಂತ ಆರೋಪಗಳು 4 ಜನ ಅವರ ಪ್ರಮುಖವಾಗಿ ಅವರ ಸಚಿವರು ಅವರು ಸೇರಿದಾಗೆ ಬಂದಿರುವಂತ ಆರೋಪಗಳು, ಅವರು ಜೈಲಿಗೆ ಹೋಗಿದ್ದು, ಆಮೇಲೆ
ಈ ಸರಿ ಇಲೆಕ್ಷನ್ ಅಲ್ಲಿ ಅವರ ಡೆಸ್ಪರೇಷನ್ ಕಾಣಿಸ್ತಾ ಇತ್ತು. ಅವ್ರು ಮಾಡಿರೋ ಕೆಲಸಕ್ಕಿಂತ ಜಾಸ್ತಿ ಈ ಯಮುನೆಗೆ ವಿಷ ಹಾಕಿದ್ದು ಈ ತರ ಆಂಗಲ್ಗಳು ಯಾವಾಗ ಅಂದ್ರೆ ನಿಮ್ಗೆ ರಾಜಕಾರಣಿಗಳಿಗೆ ವಿಷಯಗಳ ಕೊರತೆ ಆದಾಗ, ಡೆಸ್ಪರೇಷನ್ ಆದಾಗ ಈ ತರದ್ದೆಲ್ಲ ಆರೋಪಗಳು ಬರುತ್ತೆ ಸಾಮಾನ್ಯವಾಗಿ. ನಾನು ಸರಿಯಾಗಿ ಕೆಲಸ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ, ಜನ ನನಗೆ ಬೆಂಬಲ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಅವಾಗ ಅದನ್ನೇ ಮಾತಾಡ್ತಾರೆ. ಈಗ ಅವ್ರು ಭ್ರಷ್ಟಾಚಾರ ವಿಷಯನೇ ಬಿಟ್ಬಿಟ್ಟಿದ್ದಾರೆ. ಮೂಲ